ನನ್ಗೆ ತುಂಬಾ ನೋವಾಯ್ತು. ಅದಕ್ಕೆ ನಾವು ಬೆಂಗಳೂರಿಂದ ತುಂಬಾ ನೋವಾಗಿ ನಾವು ಬಂದಿರೋದು. ತುಂಬಾ ಹರ್ಟ್ ಆಗಿದೆ ನಮ್ಮೆಲ್ರಿಗೂ. ಒಂದು ಹುಡುಗಿ ಪ್ರಾಣ ಒಂದ್ಸಲ ಏನೋ ಹೊಡೆದ್ಬಿಟ್ಟ, ಈಗೇನೋ ಜಗಳ ಆದಾಗ ಬೇಸರ ಆದಾಗ ಇಗ್ನೋರ್ ಮಾಡಿದ್ರೆ ಪ್ರಾಣ ತೆಗೆದು ಬಿಡೋದ. ಅಮ್ಮ ನನ್ನ ಮಗ ಅಂತವನಲ್ಲ ಅಂತ, ಅವನಲ್ಲಿ ಅಷ್ಟು ಕ್ರೌರ್ಯ ತುಂಬಿತ್ತು, ಹೆಂಗ್ ಡಿಫೆಂಡ್ ಮಾಡ್ಕೋತಾರೆ. ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ವೀರಪ್ಪ ನಾಯಕ ಸಿನಿಮಾ ನೋಡಿದಿರ ನೀವು? ಯಾರು ನೋಡಿದಿರ ಇಲ್ಲಿ? ವೀರಪ್ಪ ನಾಯಕ ಯಾರು ನೋಡಿದಿರ? ಎಲ್ಲ ನೋಡಿದಿರಾ? ಅಪ್ಪ ಅವ್ರು ಬಂದ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನ್ ಹಂಗಲ್ಲ ರೀ ಅಂತ. ಅವ್ರು ವಿಷ್ಣುವರ್ಧನ್, ಈ ಅಮ್ಮ ಶ್ರುತಿ, ಇಬ್ರು ಒಳ್ಳೆ ಅಪ್ಪ ಅಮ್ಮ, ಮಗ ಮಾತ್ರ ಕೆಟ್ಟವನ ಅನ್ನೋ ತರದಲ್ಲಿ ಕುತ್ಕೊಂಡು ಸೇಮ್ ಸಿನಿಮಾ ಕಥೆ ನೋಡ್ಬಿಟ್ಟು ನನಗೆ ಹೇಳ್ತಾರೆ, 20 ವರ್ಷದಿಂದ ಏನಾದ್ರು ಈ ಅಮ್ಮ ಎಸ್ ನಾರಾಯಣಕ್ಕೆ ಸಿಕ್ಬಿಟ್ರೆ ಶ್ರುತಿನ ಹಾಕತಾನೆ ಇಲ್ಲ, ಇವ್ರನ್ನೇ ಹಾಕೊಂಡ್ಬಿಡು. ಏನ್ ಪರ್ಫಾರ್ಮೆನ್ಸ್ ನಿಮ್ದು? ನನ್ ಮಗ ಅಂತವನಲ್ಲ ರೀ, ಏನೋ ಅಚಾನಕ್ ಆಗ್ಬಿಟ್ಟಿದೆ. ನನಗೆ ಆ ಸ್ಟೇಟ್ಮೆಂಟ್ ಬೇಸರ ಆಯ್ತು. ಯಾವ್ದೋ ಬಾಡಿ ಬಿಲ್ಡಿಂಗ್ ಏನೋ ಗೆದ್ದಂತೆ ಸಾವಿರಾರು ಜನ ಫೋನ್ ಮಾಡೋದಂತೆ, ಅವನಿಗೆ ಸಾವಿರಾರು ಜನ ಮಾಡ್ತಿರಂತೆ. ಏನ್ ಸಲ್ಮಾನ್ ಖಾನ್ ಅವನು? ಹೇಳಿ ಸರ್, ನೀವ್ ಹೇಳಿ, ಮಾಧ್ಯಮದವ್ರು ನೀವ್ ಹೇಳಿ, ಅವ್ನು ಸಲ್ಮಾನ್ ಖಾನ್ ಸರ್. ಸೊ ಇವೆಲ್ಲ ನಮಗೆ ಆಗ್ತಾರಂತ ತುಂಬಾ ನೋವಾಗಿದೆ. ದಯವಿಟ್ಟು ನಿಮ್ಗೆ ಕೇಳ್ಕೊಳ್ಳೋದಿಷ್ಟು. ಆಮೇಲೆ ಈಗ ಯಾರೋ ಬಂದು ಸಮಾಧಾನ ಹೇಳೋದ್ರಲ್ಲಿ ಯಾರು ಏನವರು ಏನ್ ಸಮಾಧಾನ ಹೇಳ್ತಾರ? ಅವರು ಸಮಾಧಾನ ಹೇಳಲೇಬೇಕು ಅಂತಿದ್ದಿದ್ರೆ ಅವರ ಕಮ್ಯುನಿಟಿ ಯಾರು ಕೋರ್ಟ್ನ ಕೇಸ್ ತಗೋಬೇಡಿ ಅಂತ ಹೇಳಿ, ಅದು ಕೊಡುವಂತ ಯಾರು ತಗೋಬಾರ್ದು, ಯಾರು ಅವ್ರ ಕೇಸ್ ತ್ವರಿತಗತಿಲಿ ಇತ್ಯರ್ಥ ಆಗಬೇಕು. ಆಮೇಲೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಲೀಡರ್ಗಳು ನಿಮ್ಗೆ ಹೇಳೋಷ್ಟು ದೊಡ್ಡವನು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೋವು ಮಾಡಬೇಡಿ. ಯಾರು ನೋವು ಆಲ್ರೆಡಿ ನೋವಲ್ಲಿರ್ತಾರೆ. ನೀವು ಅಷ್ಟೇ ದಯವಿಟ್ಟು ಜೊತೆಲಿ ಇನ್ನೊಂದು ಪೇರೆಂಟ್ಸ್ ಕೇಳುವಂತ ಮಾತು, ಸ್ವಲ್ಪ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರ ಜೊತೆ ಸ್ನೇಹದಲ್ಲಿರ್ತಾರೆ, ಇದೆಲ್ಲ ಗಮನಿಸಿ. ಲಾಸ್ಟ್ ಥಿಂಗ್ ನಾನು ಹೇಳಲೇಬೇಕು ಅಂತಿರೋದು, ಆ ಫೋಟೋಸ್ ಎಲ್ಲ ಇತ್ತೀಚೆಗೆ ಫೋಟೋಸ್. ಈಗ ಅವ್ನು ಜೈಲ್ ಇದ್ದಾನೆ ಅಂದ್ರೆ ಹೊರಗಡೆ ಬರ್ತಾ ಇದೆ ಅಂದ್ರೆ ಅವ್ನು ಯಾರಿಗೋ ಕಳಿಸಿರ್ತಾನೆ ಅಂತ ತಾನೆ ಅರ್ಥ ಫೋಟೋಸ್. ಸೊ ನಿಮಗೂ ಒಂದು ಬ್ಲಾಕ್ ಮೇಲ್ ಮಾಡೋ ಇಂಟೆನ್ಷನ್ ಇದ್ದಾಗ ಇಂಥ ಕೆಲಸಗಳೆಲ್ಲ ಮಾಡ್ತಾರೆ. ಈಗ ಒಂದು ನೇರವಾಗಿ ಕೇಳ್ತೀನಿ ಸರ್, ಮಾಧ್ಯಮದವ್ರನ್ನ, ಯಾರ ಜೊತೆನೂ ಅಟ್ಲೀಸ್ಟ್ ಸಂಬಂಧ ಅವ್ರ ತಂದೆ ಏನೋ ಹೇಳ್ತಾರೆ ಲವ್ ಅಫೇರ್ ಇತ್ತು ಅಂತ. ನೋಡಿ ನಿಮ್ಗೆ ಅಫೇರ್ ಏನ್? ಅಫೇರ್ ಅಂದ್ರೆ ಏನು? ಅನೈತಿಕ ಸಂಬಂಧ ಅಂತ ಏನ್ ಅವೆಲ್ಲ ಮಾತಾಡೋಂತ ಮಾತು. ಅವ್ರ ಅಪ್ಪ ಬಾಯಲ್ಲಿ ಬಂದು ಮಾಸ್ಟರ್ ಅವರು ಇಬ್ರು ತಪ್ಪು ಮಾಡಬಾರ್ದು ಸರ್ ಪ್ರಪಂಚದಲ್ಲಿ. ಒಂದು ಶಿಕ್ಷಕ, ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ. ಎರಡನೇದು ಹೋಮ್ ಮಿನಿಸ್ಟರ್. ಇಲ್ಲ ಯಾರು ಬೇಕಾದ್ರೆ ತಪ್ಪು ಮಾಡ್ಬೇಕು ಅಲ್ಲ, ನಂಗೆ ಯಾರು ಮಾಡಬಾರ್ದು, ಅಟ್ಲೀಸ್ಟ್ ಬೇರೆಯವ್ರು ತಪ್ಪು ಮಾಡೋಕೆ ಕ್ಷಮೆ ಇದೆ. ಪ್ರಧಾನಮಂತ್ರಿ ಮಾಡೋ ನೋಡಿದೆ, ಮುಖ್ಯಮಂತ್ರಿ ಮಾಡೋದು, ಹೋಮ್ ಮಿನಿಸ್ಟರ್ ಮಾಡ್ಬೋದು. ಯಾಕಂದ್ರೆ ಕಾನೂನು ಸುವ್ಯವಸ್ಥೆನ ಅವ್ರ ಕೈಲಿರುತ್ತೆ. ಒಂದು ಸಣ್ಣ ಮಿಸ್ಟೇಕ್ ಇಡೀ ರಾಜ್ಯ ಕಾನೂನು ವ್ಯವಸ್ಥೆನೇ ಹಾಳಾಗುತ್ತೆ. ಇಲ್ಲಿ ನನ್ಗೆ ಯಾರ ಮೇಲೆ ಸಮಸ್ಯೆ ಇಲ್ಲ, ಹುಡುಗಿ ಅಪ್ಪ ಶಿಕ್ಷಕರಂತ ನಂಗೆ ಆಗೋದೊಂದೇ ಸಮಸ್ಯೆ ಆಗ್ತಾ ಇರೋದು. ಅವ್ರು ಹೇಳ್ತಾ ಇರೋದನ್ನು ಮಕ್ಕಳಿಗೆ ಏನ್ ಶಿಕ್ಷಣ ಕೊಟ್ಟಿದ್ದಾರೆ? ನನಗೆ ನನ್ನ ತಂದೆ ಜೊತೆ ಅಸಮಾಧಾನ ಇತ್ತು ಸರ್. 1-2 ಸಲ ನಾವು ಜಗಳ ಆಡಿದೀವಿ, ವೈಮನಸ್ಸು. ಈಗಲೂ ಅವ್ರ ಗೌರವಕ್ಕೆ ಧಕ್ಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ಬದುಕ್ತಾ ಇರ್ತೀನಿ. ನಾನು ಯಾರು ಕೇಳಲ್ಲ ನಾನು ಸಿನಿಮಾದಲ್ಲಿ ಏನ್ ಮಾಡ್ತೀನಿ, ಬೆಂಗಳೂರು ಹಿಂಗಿರ್ತೀನಿ ಅಂತ. ನನಗಿರುವಂತದ್ದೇನು ಅಂದ್ರೆ, ನಮಗ್ ಜನ್ಮ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ, ಎಲ್ಲೋ ಒಂದ್ ಕಡೆ ತಲೆ ತಗ್ಸ್ಬಾರ್ದು ಅನ್ನೋ ಕಾರಣಕ್ಕೆ ಏನೋ ಮಾಡ್ತೀವಿ. ಹಾಗಂತ ಬಹಳ ಶ್ರೇಷ್ಠ ಅಲ್ಲ ನಾವೆಲ್ಲ. ನಮಗೂ ಈ ತರ ಒಂದು ಜಗಳಗಳಾಗತ್ತೆ, ಡಿಫ್ರೆನ್ಸ್ ಆಫ್. ಒಬ್ಬ ಕೊಲೆ ಮಾಡೋಷ್ಟು ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ವಿಕೃತತೆ ಇದೆ ಅಂದ್ರೆ ನೀವು ಏನ್ ಮೆಸೇಜ್ ಕೊಡ್ತಂಗೆ ಅಷ್ಟೇ ಆಗ್ತಾ ಇರೋ ಪ್ರಾಬ್ಲಮ್. ಕೊಲೆ ಮಾಡಕ್ಕೆ ಅಂದ್ರೆ ಒಂದ್ಸಲ ಅಲ್ಲ ಸರ್, 9 ಸಲ ಚುಚ್ತಾನೆ ಅಂತ ಹೇಳೋದು. ಕ್ಯಾಂಪಸ್ಗೆ ಇವ್ರು ಕ್ಯಾಂಪಸ್ಗೆ ಸೆಕ್ಯೂರಿಟಿ ಕೊಡೋದ್ ಬಿಟ್ಟು ಅವ್ರ ಮನೆಗೆ ಕೊಟ್ಟರು. ನಮ್ಮ ದೇಶದಲ್ಲಿ ಕಸಬು ಸೆಕ್ಯೂರಿಟಿ ಕೊಟ್ಟಿದ್ರು ಬಿಡಿ, ಅದೇನು ಬೇರೆ ಮಾತಲ್ಲ. ಕಸಬ್ ಸೆಕ್ಯೂರಿಟಿ ಕೊಟ್ಟು ಮಾಡಿದ್ರು. ಸೊ ನಿಮ್ಗೆ ಹೇಳೋದು ಒಂದೇ ಮಾತು, ಸಾಧ್ಯವಾದ್ರೆ ಇಲ್ಲಿ ರಾಜಕೀಯ ಬಿಡಿ, ನೀವು ಯಾವ ಪಕ್ಷದವರಾಗಿ. ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಪಾರ್ಟಿ. ನಾನು ಈ ಊರಿಗೆ ಸಿನಿಮಾ ಪ್ರಮೋಷನ್ ಬರೋಣ ಅಂತಿದ್ದೆ. ಮುಂದಿನ ವಾರ ಟ್ರೈಲರ್ ಲಾಂಚ್, ಎಲೆಕ್ಷನ್ ಮುಗಿದ ತಕ್ಷಣ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಪ್ರಮೋಷನ್ ಬರೋಣ ಅಂತ ಇದ್ದೆ. ಇಲ್ಲಿ ಸಾವು ಮನೆಗೆ ಬರೋಂಗಾಯ್ತು. ತೀವ್ರ ನೋವಿಂದ ದುಃಖದಿಂದ ಬಂದಿದ್ದೀನಿ. ನನಗೆ ನಮ್ಮ ಜನ ಸೇಫ್ ಆಗಿರ್ಬೇಕು ಸರ್, ಇದು ನಮ್ಮ ದೇಶ. ನಿಮ್ಗೆ ಅಂತ ಬಹಳಷ್ಟು ಒಂದು ಮಾತು ಹೇಳ್ತೀನಿ ಸರ್, ಇರೋದು ಒಂದು ದೇಶ. ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಬಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಗಮನಿಸಿ. ಮೊಘಲ್ ಕಾಲದಿಂದನೂ ದೌರ್ಜನ್ಯ ನಡ್ಕೊಂಡ್ ಬಂದಿದೆ. ಬ್ರಿಟಿಷ್ ಇದ್ರು ಆಗ್ಲೂ ಎಲ್ಲ ಅಷ್ಟೆಲ್ಲ ಮಾಡಿದ್ರು, ಆಗ್ಲೂ ಏನೂ ಆಗಿಲ್ಲ. ಕೆಲವು ನೀವು ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಭಯ ಉಡುತ್ತೆ ಸರ್. ಅಟ್ಲೀಸ್ಟ್ ನಾವು ನಮ್ಮ ಸತ್ತ ನಂತರ ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕುಟುಂಬ ಅಟ್ಲೀಸ್ಟ್ ಅವ್ರಿಗೆ ಇಂಥದ್ದೊಂದು ಧರ್ಮ ಇತ್ತು ಅಂತ ಉಳ್ಕೊಳ್ಳಿ ಬಿಡಿ. ಇಷ್ಟು ಅವ್ರು ತುಂಬಾ ಕಷ್ಟದ ಉಸಿರು ಕಟ್ಟುವಂಥ ವಾತಾವರಣ ಕ್ರಿಯೇಟ್ ಮಾಡಿ. ನೀವು ರಾಜಕೀಯ ಬಹಳಷ್ಟು ವಿಚಾರದಲ್ಲಿದೆ ಸರ್, ಮಾಡಿ ಸರ್, ಯಾವುದೂ ತಪ್ಪಲ್ಲ. ರಾಜಕೀಯ ಬದುಕಬೇಕು, ನೀವು ಮಾಡ್ತೀರಾ ಮಾಡಿ, ಎಲ್ಲರೂ ಮಾಡಿ. ಬಟ್ ಮಕ್ಕಳು ಪ್ರಾಣ ಹೋಗ್ತಾ ಇದೆ,
ಓಲೈಕೆ ರಾಜಕಾರಣ ಯಾರು ಮಾಡಬೇಡಿ. ನಾನು ಯಾರನ್ನೂ ಹೆಸರು ಹೇಳಲ್ಲ, ಇದು ಯಾರ್ದಲ್ಲ. ಪ್ರಹ್ಲಾದ್ ಜೋಶಿ ಅವರು ಕೂಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಕಠಿಣ ಕಾನೂನನ್ನ ತಗೊಳ್ಳೋದಾದ್ರೆ ನೀವು ಮಿನಿಸ್ಟರ್ ಮಾಡಿ ಇಟ್ಟಿದ್ದಾರೆ ಸರ್, ಸೆಂಟ್ರಲ್ ನಿಮ್ಕಲ್ಲಿ ಅಧಿಕಾರ ಇತ್ತು ಸರ್, ಫುಲ್ ಮೆಜಾರಿಟಿ ಇತ್ತು, ಮಾಡ್ಬೋದಾಗಿತ್ತಲ್ವ ಸರ್. ಇಷ್ಟೆಲ್ಲ ಹೇಳ್ತೀರಿ, ನೀವು ಮಾಡಿದ್ರೆ ಸರ್ ನಮಗೆ ನೀವು ಬಹಳ ಇನ್ಸ್ಪಿರೇಷನ್ ಆಗ್ತಾ ಇದ್ರಿ ಸರ್. ಪ್ರಹ್ಲಾದ್ ಅವರು ಬಾಲ ಪ್ರಹ್ಲಾದ ಅಥವಾ ಭಕ್ತ ಪ್ರಹ್ಲಾದ ಅಲ್ಲ, ಹೇಳ್ತಾ ಇದ್ದೀನಿ, ದಯಮಾಡಿ ತಾವು ತಿಳ್ಕೊಳ್ಳಿ. ಶುಡ್ ಬಿ ನೀವು ಸಮಟೈಮ್ಸ್ ಉಗ್ರ ನರಸಿಂಹ ಆಗ್ಬೇಕಾದ್ರೆ ಕೆಲವು ಕಠಿಣ ನಿರ್ಧಾರಗಳು ಇಲ್ಲಿನ ಹೆಣ್ಮಕ್ಳಿಗಿನ ಹಿಂಗೆ ಹೊಟ್ಟೋಗ್ತಾರೆ ಸರ್. ಎಲ್ಲ ಹೋದ್ಮೇಲೆ ಏನ್ ಮಾಡ್ತೀರಾ ಸರ್? ಇದನ್ನ ಇನ್ನೊಂದು ಇಸ್ಲಾಮಾಬಾದ್ ಇನ್ನೊಂದು ಕೇರಳ ಆಗ್ಬಾರ್ದು ಸರ್. ತಾಲಿಬಾನ್ ನಮ್ಮ ಕರ್ನಾಟಕ ಸರ್, ಒಂದು ದೇಶ ಇದೆ ಸರ್, 500, 600, ಸಾವಿರಾರು ವರ್ಷಗಳಿಂದ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ ಸರ್ ಈ ಧರ್ಮನ. ನಮ್ಮಪ್ಪ, ಅವರಪ್ಪ, ಅವ್ರ ತಾತ, ಸಾವಿರಾರು ಜನರು ಬಲಿದಾನದಲ್ಲಿ ಉಳ್ಕೊಂಡಿದೆ ಸರ್. ರಾಜಕೀಯ ಕಾರಣಗಳಿಗೆ ಯಾರು ಎಲ್ಲಾ ಪಕ್ಷಕ್ಕೆ ಸೇರ್ಸಿ ಹೇಳ್ತಾ ಇದ್ದೀನಿ ಸರ್, ಒಬ್ರಿಗಲ್ಲ, ಆಮೇಲೆ ಒಬ್ರಿಗೆ ಅಂತ ಅನ್ಕೊಂಡ್ಬಿಡ್ಬೇಡಿ, ಎಲ್ಲಾ ಪಕ್ಷದವ್ರು ಸೇರ್ಸಿ ಹೇಳ್ತಾ ಇದ್ದಾರೆ. ಸಾವಿರಾರು ವರ್ಷದಿಂದ ನಮ್ಮಪ್ಪ ತಾತ ಬಲಿದಾನ ಕೊಟ್ಟು ಉಳಿಸ್ಕೊಟ್ಟಿದ್ದಾರೆ ಆ ಧರ್ಮ. ಅಂತಹ ಒಂದು ಧರ್ಮ ರಾಜಕೀಯ ಕಾರಣಗಳಿಗೆ ಇದಾಗಬಾರ್ದು ಸರ್. ನೀವು ರಾಜಕೀಯ ದಯವಿಟ್ಟು ಮಾಡಿ, ಇನ್ಯಾರು ಕೇಳಲ್ಲ. ನಮ್ಮ ಜನಗಳನ್ನ ನೋಯಿಸ್ಬೇಡಿ ಸರ್. ಹಿಂದೂಗಳನ್ನ ಭಾರತದಲ್ಲಿ ಬದುಕೊಂಡ್ಬಿಡಿ, ಅವರು ಬದುಕಿ, ನಾವೆಲ್ಲ ದ್ವೇಷಿಸ್ತಾ ಇಲ್ಲ. ಆದ್ರೆ ಓಲೈಕೆ ಬೇಡ ಸರ್. ಇಟ್ಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್ ಆಗೇ ಇರ್ಲಿ ಸರ್. ರಿಕ್ವೆಸ್ಟ್ ಇನ್ನೊಂದು ರೂಪ ಆಗ್ಬಾರ್ದು ಸರ್.